ನಮಸ್ಕಾರ. ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇದು ಕಂಟಿನ್ಯೂಯೇಷನ್ ಸೀರೀಸ್ ಆಫ್ ಸಾಫ್ಟ್‌ವೇರ್ ಟೆಸ್ಟಿಂಗ್. ಸಾಫ್ಟ್‌ವೇರ್ ಟೆಸ್ಟಿಂಗ್ ಏನಂದರೆ, ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಆಫ್ ಎವ್ಯಾಲ್ಯುಯೇಟಿಂಗ್ ಸಾಫ್ಟ್‌ವೇರ್ ಟು ಐಡೆಂಟಿಫೈ ಡಿಫೆಕ್ಟ್ಸ್ ಆ್ಯಂಡ್ ಎನ್ಶ್ಯೂರ್ ಇಟ್ ಮೀಟ್ಸ್ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಏನಾದರೂ ತೊಂದರೆ ಇದೆಯಾ ಒಂದು ನಮ್ಮ ಅಪ್ಲಿಕೇಶನ್ನಲ್ಲಿ ಅಂತ ಚೆಕ್ ಮಾಡೋದು, ಹಾಗೂ ಒಂದು ರಿಕ್ವೈರ್ಮೆಂಟ್ ಹೇಳಿರ್ತಾರಲ್ವ, ಈಗ ಕಸ್ಟಮರ್ ಹಾಗೂ ಇಲ್ಲಾಂದರೆ ನಮ್ಮ ಕ್ಲೈಂಟ್, ಅದು ಕರೆಕ್ಟಾಗಿ ಮೀಟ್ ಆಗ್ತಿದೆಯಾ ಅಂತ ಚೆಕ್ ಮಾಡೋದೇ ಸಾಫ್ಟ್‌ವೇರ್ ಟೆಸ್ಟಿಂಗ್. ಓಕೆನಾ? ಇದು ಸಾಫ್ಟ್‌ವೇರ್ ಟೆಸ್ಟಿಂಗಲ್ಲಿ ನಾವು ಏನು ಅಂದರೆ, ಕ್ವಾಲಿಟಿ ಮತ್ತು ರಿಲಯಬಿಲಿಟಿ ಇದೆಯಾ ಒಂದು ಅಪ್ಲಿಕೇಶನ್ ಅಥವಾ ಒಂದು ಪ್ರಾಡಕ್ಟ್ ಅನ್ನೋದೇ ಟೆಸ್ಟ್ ಮಾಡೋದು ಅಥವಾ ಚೆಕ್ ಮಾಡೋದೇ ಸಾಫ್ಟ್‌ವೇರ್ ಟೆಸ್ಟಿಂಗ್. ಓಕೆನಾ? ಇಲ್ಲಿ ನಾವು ಫಸ್ಟ್ ಏನು ಇಂಪಾರ್ಟೆಂಟ್ ನಮ್ಮ ಟೆಸ್ಟಿಂಗಲ್ಲಿ ಅಂತ ನಾವು ಒಂದು ಬ್ರೀಫಾಗಿ ನೋಡ್ತಾ ಇದ್ದೀವಿ, ಡೀಟೇಲ್ಡಾಗಲ್ಲ. ಇಲ್ಲಿ ನಾವು ನೋಡ್ಬೋದು, ಟೆಸ್ಟ್ ಪ್ಲ್ಯಾನ್ ಅನ್ನೋದು ಬೇಕಾಗುತ್ತೆ ಫಸ್ಟು. ಇವಾಗ ಇದು ಒಂದು ಡಾಕ್ಯುಮೆಂಟ್ ಅಥವಾ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಮರ್ತು ಹೋಗುತ್ತೆ, ಹೌದಾ? ಹಾಗಾಗಿ ನಾವೊಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತೀವಿ. ವೇರ್ ನೋಡಿ, ಔಟ್ಲೈನಿಂಗ್ ದ ಸ್ಕೋಪ್, ಅಪ್ರೋಚ್, ರಿಸೋರ್ಸಸ್, ಶೆಡ್ಯೂಲ್ ಆಫ್ ಟೆಸ್ಟ್ ಆ್ಯಕ್ಟಿವಿಟೀಸ್. ಓಕೆನಾ? ಈಗ ನಾವು ಒಂದು ಪ್ಲ್ಯಾನ್ ರೆಡಿ ಮಾಡ್ಕೋಬೇಕು. ಈ ಥರ ಇಷ್ಟು ಕೆಲಸಗಳನ್ನ ಮಾಡಬೇಕು, ಈ ಥರ ಟೆಸ್ಟ್ ಮಾಡಬೇಕು, ಯಾರ್ಯಾರು ಟೆಸ್ಟ್ ಮಾಡಬೇಕು, ಹೇಗೆ ಟೆಸ್ಟ್ ಮಾಡಬೇಕು, ಅದೆಲ್ಲ ಒಂದು ಡಾಕ್ಯುಮೆಂಟಲ್ಲಿ ಬರೆದಿಟ್ಕೊಳ್ಳೋದೇ ಟೆಸ್ಟ್ ಪ್ಲ್ಯಾನ್ ಅಂತ. ಓಕೆನಾ? ಟೆಸ್ಟ್ ಕೇಸ್, ಇದು ಒಂದು ಟೆಸ್ಟ್ ಕೇಸ್ ಅಂದರೆ ಒಂದು ಟೆಸ್ಟ್ ಪ್ಲ್ಯಾನಲ್ಲೇ ಬರುತ್ತೆ ಇದು. ಓಕೆನಾ? ಸೆಟ್ ಆಫ್ ಕಂಡೀಷನ್ಸ್, ಈಗ ಒಂದಷ್ಟು ಕಂಡೀಷನ್ಸ್ ಇರುತ್ತೆ, ಇಲ್ಲಾಂದರೆ ಒಂದಷ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದನ್ನು ನಾವು ಟೆಸ್ಟ್ ಮಾಡಿ, ಇದು ಆಗುತ್ತಾ, ಇದು ವರ್ಕ್ ಆಗ್ತಿದೆಯೋ ಅಥವಾ ವರ್ಕ್ ಆಗ್ತಿಲ್ವೋ ಅಂತ ಟೆಸ್ಟ್ ಮಾಡಬೇಕು. ಅದಕ್ಕೆಲ್ಲ ಒಂದೇ ಒಂದು ಟೆಸ್ಟ್ ಮಾಡೋಕ್ಕಾಗಲ್ಲ, ಸುಮಾರು ಕಂಡೀಷನ್ಸ್ ಇರುತ್ತೆ. ಈ ಥರ ಇದ್ದರೆ ಇದು ವರ್ಕ್ ಆಗುತ್ತೆ, ಈ ಥರ ಇದ್ದರೆ ಇದು ವರ್ಕ್ ಆಗಬಾರ್ದು, ಹಾಗೆಲ್ಲ ಇರುತ್ತೆ. ಒಂದು ರೋಲ್ ಅಸೈನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಇಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಅದೆಲ್ಲ ಬರೋದು ಟೆಸ್ಟ್ ಕೇಸಸಲ್ಲಿ. ಓಕೆನಾ? ಅದಾದಮೇಲೆ ಬರೋದು ಟೆಸ್ಟ್ ಸೂಟು. ಇವಾಗ ನಾವು ಒಂದು ಟೆಸ್ಟ್ ಕೇಸ್ ಬರೆಯೋಕ್ಕಾಗಲ್ಲ ಅಥವಾ 2 ಟೆಸ್ಟ್ ಕೇಸು. ಕಲೆಕ್ಷನ್ ಆಫ್ ಟೆಸ್ಟ್ ಕೇಸಸ್, ಈಗ ಒಂದು 100 ಟೆಸ್ಟ್ ಕೇಸಸ್ ಬಂದುಬಿಟ್ಟು ಟೆಸ್ಟ್ ಸೂಟ್ ಆಗುತ್ತೆ. ಟೆಸ್ಟ್ ಸೂಟಲ್ಲಿ ಒಂದು 100 ಇಲ್ಲಾಂದರೆ ಎಷ್ಟಿರುತ್ತೆ ಟೆಸ್ಟ್ ಕೇಸಸ್ ಅಂತ ಹೇಳಲಿಕ್ಕಾಗಲ್ಲ. ಓಕೆನಾ? ಟು ಟೆಸ್ಟ್ ಅ ಸಾಫ್ಟ್‌ವೇರ್ ಪ್ರೋಗ್ರಾಮ್, ಆಯಿತಾ? ಅದು ಹೆಂಗೆ ಬಿಹೇವ್ ಆಗುತ್ತೆ, ಅದು ಹೇಗೆ ಅಪ್ಲಿಕೇಶನ್ನು ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡೋ ಟೆಸ್ಟ್ ಕೇಸಸ್ ಎಲ್ಲ ಒಂದು ಡಾಕ್ಯುಮೆಂಟಲ್ಲಿ ಇರುತ್ತಲ್ಲ, ಅದು ಬಂದುಬಿಟ್ಟು ಟೆಸ್ಟ್ ಸೂಟ್. ಟೆಸ್ಟ್ ಸೂಟ್ ಅಂತಲೂ ಕೂಡ ಹೇಳ್ತಾರೆ, ಟೆಸ್ಟ್ ಸಿನಾರಿಯೋಸ್ ಅಂತ ಕೂಡ ಹೇಳ್ತಾರೆ. ಓಕೆನಾ? ಅಂಡರ್ಸ್ಟ್ಯಾಂಡಿಂಗ್ ಬಗ್, ಈಗ ಬಗ್ ಅಂದರೆ ಏನು? ಬಗ್ ಅಂದರೆ ಡಿಫೆಕ್ಟ್ಸು, ಎರರು, ಫಾಲ್ಟ್ಸು, ತೊಂದರೆ, ಆ ಥರ ಏನೇ ಒಂದು ಪ್ರಾಬ್ಲಮ್ ಇದೆ ಅಂದರೆ. ಬಗ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಫಸ್ಟು ಸಾಫ್ಟ್ವೇರಲ್ಲಿ ಒಂದು ತೊಂದರೆ ಬಂದಾಗ ಒಂದು ಲೇಡಿ ಬಗ್ ಕೂತಿತ್ತು ಒಂದು ಕಡೆ, ಅದರಿಂದನೇ ಒಂದು ತೊಂದರೆ ಆಗಿತ್ತು. ಅಂದರೆ ಈಗ ಇದನ್ನು ಹೇಳ್ತಿರೋದು ನಾನು ತುಂಬ ಹಳೆ ಕತೆ. ಓಕೆನಾ? ಫಸ್ಟು ಬಗ್ ಇಂಟ್ರೊಡ್ಯೂಸ್ ಆಗಿದ್ದೆ ಹಾಗೆ, ಅದಕ್ಕೆ ಅದನ್ನು ಬಗ್ಸ್ ಅಂತ ಕರೆಯೋದು. ಓಕೆನಾ? ಹಾಂ. ಅ ಫ್ಲಾ ಆರ್ ಫಾಲ್ಟ್ ಇನ್ ಅ ಕಂಪ್ಯೂಟರ್ ಪ್ರೋಗ್ರಾಮ್. ಓಕೆನಾ? ಅಂದರೆ ಒಂದು ತೊಂದರೆ ಅಥವಾ ಒಂದು ಪ್ರಾಬ್ಲಮ್ ಏನಾದರೂ ಒಂದಿದ್ದರೆ ಪ್ರೋಗ್ರಾಮಲ್ಲಿ, ದಟ್ ಕಾಸಸ್ ದ ಸಿಸ್ಟಮ್ ಟು ಪ್ರೊಡ್ಯೂಸ್ ಅನ್ ಇನ್ಕರೆಕ್ಟ್ ಆರ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆರ್ ಟು ಬಿಹೇವ್ ಇನ್ ಅನ್ ಅನ್ಇಂಟೆಂಡೆಡ್ ವೇ. ಅಂದರೆ ಇವಾಗ ಈ ತೊಂದರೆಯಿಂದ ನಾವು ಏನು ಅಂದ್ಕೊಂಡಿದ್ವಿ ಆ ಥರ ವರ್ಕ್ ಆಗ್ತಿಲ್ಲ ನಮ್ಮ ಅಪ್ಲಿಕೇಶನ್ನು, ಇಲ್ಲಾಂದರೆ ಏನೋ ಒತ್ತಿದ್ರೆ ಏನೋ ತೋರಿಸ್ತಾ ಇದೆ, ಅಥವಾ ನಾವೇನೋ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅದು ಸ್ಟೋರ್ ಆಗ್ತಿಲ್ಲ, ಹಾಗೆ ಸುಮಾರು ಏನೇನೋ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದೇ ಹೆಸರು ಬಗ್ ಅಂತ. ಓಕೆನಾ? ಟೆಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೇಳೋದೇ ಬಗ್ ಅಂತ. ಓಕೆನಾ? ಹಾಂ. ರಿಗ್ರೆಷನ್ ಟೆಸ್ಟಿಂಗ್ ಅನ್ನೋದು ತುಂಬಾ ಒಂದು ನಿಮಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗ ಒಂದು ಬಗ್ಗನ್ನ ನಾವು ಐಡೆಂಟಿಫೈ ಮಾಡಿದ್ವಿ, ಅದನ್ನು ಫಿಕ್ಸ್ ಕೂಡ ಮಾಡಿದ್ವಿ. ಓಕೆನಾ? ಈಗ ನಾವು ಅದರಿಂದ ಈಗ ಕೋಡ್ ಚೇಂಜಸ್ ಆಗಿರುತ್ತೆ, ಏನೇನೋ ಫಂಕ್ಷನ್ಸ್ ಚೇಂಜ್ ಆಗಿರುತ್ತೆ. ಎಲ್ಲ ಫಂಕ್ಷನ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಅಥವಾ ಆ ಕೋಡನ್ನು ಫಿಕ್ಸ್ ಮಾಡಿದ್ದು ಅಥವಾ ಆ ಬಗ್ಗನ್ನು ಫಿಕ್ಸ್ ಮಾಡಿದ್ರಿಂದ ಬೇರೆ ಯಾವುದಾದ್ರೂ ಫಂಕ್ಷನ್ಸು, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆಗಿದೆ ಅಂತ ಚೆಕ್ ಮಾಡಬೇಕಲ್ವಾ? ಅದನ್ನು ಹೇಳೋದೇ ರಿಗ್ರೆಷನ್ ಟೆಸ್ಟಿಂಗ್ ಅಂತ. ಎನ್ಶ್ಯೂರಿಂಗ್ ನ್ಯೂ ಚೇಂಜಸ್ ಡೋಂಟ್ ಬ್ರೇಕ್ ದ ಎಕ್ಸಿಸ್ಟಿಂಗ್ ಫಂಕ್ಷನಾಲಿಟಿ. ಓಕೆನಾ? ಅ ಟೈಪ್ ಆಫ್ ಟೆಸ್ಟಿಂಗ್ ದಟ್ ಈಸ್ ಡನ್ ಟು ವೆರಿಫೈ ದಟ್ ಅ ರೀಸೆಂಟ್ ಪ್ರೋಗ್ರಾಮ್ ಆರ್ ಕೋಡ್ ಚೇಂಜ್ ಹ್ಯಾಸ್ ನಾಟ್ ಅಡ್ವರ್ಸ್ಲಿ ಅಫೆಕ್ಟೆಡ್ ಎಕ್ಸಿಸ್ಟಿಂಗ್ ಫೀಚರ್ಸ್. ಇವಾಗ ನಾವು ಪಾಸ್ವರ್ಡಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಈಗ ನಾವು ಕ್ಯಾಪಿಟಲ್ ಲೆಟರ್ ಕೊಡೋದಿರಲ್ಲ, ಅದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡಿ ನಾರ್ಮಲ್ ಪಾಸ್ವರ್ಡ್ನೇ ತೊಗೊಳ್ಳಲ್ಲ ಸಿಸ್ಟಮ್ ಅಂದರೆ ಅದು ಪ್ರಾಬ್ಲಮ್ ಅಲ್ವಾ? ಅದು ಆಗ್ತಿಲ್ಲ, ಕರೆಕ್ಟಾಗಿ ಎಲ್ಲನೂ ತೊಗೋತಾ ಇದೆ, ಇದೊಂದು ಬಗ್ ಫಿಕ್ಸಿಂದ ಅಂತ ಚೆಕ್ ಮಾಡೋದೇ ರಿಗ್ರೆಷನ್ ಟೆಸ್ಟಿಂಗ್. ಹ್ಞೂ. ಸೊ
ಈಗ ಬೇಸಿಕಾಗಿ ಒಂದು ಕಾಮನ್ ಟೂಲ್ಸ್ ಯೂಸ್ಡ್ ಇನ್ ಸಾಫ್ಟ್ವೇರ್ ಟೆಸ್ಟಿಂಗ್ ನೋಡಿ. ಇವಾಗ ಒಂದು ಟೆಸ್ಟಿಂಗಲ್ಲಿ ತುಂಬಾ ಟೂಲ್ಸ್ ಯೂಸ್ ಮಾಡ್ತೀವಿ ನಾವು ಟೆಸ್ಟ್ ಮಾಡೋಕ್ಕೆ. ಬರೀ ನಾವು ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಅದು ಏನೇನಾಗುತ್ತೆ ಅಂತ ಅದೊಂದೇ ನೋಡಲ್ಲ. ಸೊ ಯೂಶಲಿ ತುಂಬ ಅಂದರೆ ತುಂಬ ಟೂಲ್ಸ್ ಇದೆ. ಬಟ್ ಇದನ್ನು ನಾನು ಇಲ್ಲಿ ತೋರಿಸಿರೋದು ಒಂದು 4-5 ಟೂಲ್ಸ್ ಅಷ್ಟೇ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಕಡೆ ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡೋದೇ ಹೇಳಿದ್ದೀನಿ. ಸೆಲೆನಿಯಮ್ ಅಂತ ಒಂದು ಟೂಲ್ ಇದೆ. ಸೊ ಇದು ಆಟೋಮೇಷನ್ ಟೂಲ್. ನಾವು ಹೇಳಿದ್ನಲ್ಲ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಎಲ್ಲ ಬರೀಬೇಕು ಅಂತ. ಅದನ್ನು ಅದು ಸೆಲೆನಿಯಮ್ ಇಸ್ ಅನ್ ಆಟೋಮೇಷನ್ ಟೂಲ್ ವಿಚ್ ಇಸ್ ಯೂಸ್ಡ್ ಫಾರ್ ವೆಬ್ ಅಪ್ಲಿಕೇಶನ್ಸ್. ವೆಬ್ ಅಪ್ಲಿಕೇಶನ್ಸ್ ಏನೇ ಟೆಸ್ಟ್ ಮಾಡಬೇಕಂದ್ರೂ ಸೆಲೆನಿಯಮ್ ಯೂಸ್ ಮಾಡ್ತೀವಿ. ಸೊ ಅದು ಎಲ್ಲ ಸುಮಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಿಮ್ಮ ಅಪ್ಲಿಕೇಶನ್ ಸಿ ಅಲ್ಲಿರ್ಬೋದು, ಪೈಥನ್, ಜಾವಾ ಯಾವುದ್ರಲ್ಲೇ ಇದ್ದರೂ ಸೆಲೆನಿಯಮ್ ಯೂಸ್ ಮಾಡ್ಬೋದು ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೆಯೋಕ್ಕೆ, ಆಯಿತಾ. ಜೀರಾ ಅನ್ನೋದು ಯೂಶಲಿ ಎಲ್ಲ ಕಂಪ್ನಿಲಿ ಯೂಸ್ ಮಾಡ್ತಾರೆ. ಜೀರಾ ಇಲ್ಲ ಅಂದ್ರೂ ಬೇರೆ ಹೆಸರಲ್ಲಿ ತುಂಬಾ ಇಂಪಾರ್ಟೆಂಟು ಜೀರಾ. ಸೊ ಇಲ್ಲಿ ಏನಂದರೆ ನಾವೇನೇ ಒಂದು ಬಗ್ ರೈಸ್ ಮಾಡಿದ್ರು ಇದೆಲ್ಲ ಒಂದು ಟಿಕೆಟಿಂಗ್ ಸಿಸ್ಟಮ್ಮು. ಸೊ ನಾವು ಏನು ಮಾಡ್ತಾಯಿದ್ದೀವಿ, ಯಾವುದು ಕೆಲಸ ಮಾಡ್ತಾಯಿದ್ದೀವಿ, ಎಷ್ಟು ಪ್ರೋಗ್ರೆಸ್ ಆಗಿದೆ ಏನು ಅಂತ ಎಲ್ಲ ಚೆಕ್ ಮಾಡೋಕ್ಕೆ ಜೀರಾ ಬೇಕೇ ಬೇಕು. ಟೆಸ್ಟ್ ಇಂಜಿನಿಯರ್ಸ್ ಅಂತಲೇ ಅಲ್ಲ, ಇನ್ ಐ ಟಿ ಇಂಡಸ್ಟ್ರಿ ನೀವು ಇದರಲ್ಲಿ ಸಾಫ್ಟ್ವೇರಲ್ಲಿರ್ಬೋದು, ಇಲ್ಲಾಂದರೆ ಸೇಲ್ಸಲ್ಲಿರ್ಬೋದು, ಮಾರ್ಕೆಟಿಂಗಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಜೀರಾ ಯೂಸ್ ಮಾಡ್ತಾರೆ. ಬೇಸಿಕಲಿ ಇದು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡೋವಾಗ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಲ್ಲಿ ಇದ್ದೀವಿ ಅಂತ ಚೆಕ್ ಮಾಡಲಿಕ್ಕೆ ಜೀರಾ ಯೂಸ್ ಮಾಡ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಸ್ಟ್ ಎಂಜಿ. ಸೊ ಇದೊಂದು ಫ್ರೇಮ್ ವರ್ಕ್, ಓಕೆನಾ. ಇದು ಸೆಲೆನಿಯಮ್ ಜೊತೆ ಯೂಸ್ ಮಾಡ್ತೀವಿ. ಸೊ ರಿಪೋರ್ಟ್ಸು ಹೇಗೆ ನಡೀತಾ ಇದೆ, ಹೇಗೆ ಟೆಸ್ಟ್ ಎಕ್ಸಿಕ್ಯೂಷನ್ಸ್, ಇವಾಗ ನಾವು ಟೆಸ್ಟ್ ಕೇಸಸ್ ಬರೆದಿರ್ತೀವಿ ಒಂದು ಆಟೋಮೇಷನ್ ಸ್ಕ್ರಿಪ್ಟಲ್ಲಿ, ಅದು ಹೇಗೆ ಎಕ್ಸಿಕ್ಯೂಟ್ ಆಗ್ತಿದೆ, ಎಫಿಷಿಯೆಂಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಟೆಸ್ಟ್ ಎಂಜಿ ಯೂಸ್ ಮಾಡ್ತೀವಿ, ಓಕೆನಾ. ಪೋಸ್ಟ್ಮ್ಯಾನ್ ಅಂತೂ ನಾನು ಯೂಸ್ ಮಾಡದೇ ಇರೋರು, ಅಪ್ಲಿಕೇಶನ್ API ಬರೆಯೋರಂತೂ ನಾನು ಕೇಳೇ ಇಲ್ಲ. ಸೊ API ಟೆಸ್ಟಿಂಗಿಗೋಸ್ಕರ ತುಂಬ ಇಂಪಾರ್ಟೆಂಟು. ಸೊ ಅದೇ ಇವಾಗ ನಾವು HTTP ಹೆಡರ್ಸು ಅದೆಲ್ಲ ಹಾಕಿ ಚೆಕ್ ಮಾಡಿ ಎಲ್ಲ ವ್ಯಾಲಿಡೇಟ್ ಮಾಡ್ತೀವಲ್ಲ, ಇದನ್ನು ಇಲ್ಲಿ ಕೂಡ API ಟೆಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು ಪೋಸ್ಟ್ಮ್ಯಾನಲ್ಲಿ ಸುಮಾರು ಸ್ಕ್ರಿಪ್ಟ್ಸ್ ಯೂಸ್ ಮಾಡ್ಬೋದು. ಹಾಗೆ ಮ್ಯಾನ್ಯುಯಲಾಗಿ ಕೂಡ ಮಾಡ್ಬೋದು ಟೆಸ್ಟಿಂಗು, ಇಲ್ಲಾಂದರೆ ಸ್ಕ್ರಿಪ್ಟ್ ಯೂಸ್ ಮಾಡಿ ಕೂಡ ಆಟೋಮೇಷನ್ ಟೆಸ್ಟಿಂಗ್ ಮಾಡ್ಬೋದು. ಸೊ ಈ 4 ತುಂಬ ಪಾಪ್ಯುಲರಾಗಿ ಯೂಸ್ ಆಗ್ತಿರೋ ಟೆಸ್ಟಿಂಗ್ ಸಾಫ್ಟ್ವೇರ್, ಓಕೆ, ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಟೆಸ್ಟಿಂಗ್ ಅಂದರೆ ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಗೊತ್ತಿರಬೇಕು, SDLC, ಓಕೆನಾ. ಸೊ ಇದೊಂದು ನಿಮಗೆ ಏನೇ ಒಂದು ಸಾಫ್ಟ್ವೇರ್ ಫಸ್ಟ್ ಅಪ್ಲಿಕೇಶನಿಂದ ನೆಕ್ಸ್ಟ್ ಯಾವತ್ತು ಏನು ಲೈವು ಅಥವಾ ಕ್ಲೈಂಟಿಗೆ ಹೋಗೋ ತನಕ ಹೇಗೆ ಅದು ನಾವು ಮಾಡ್ತೀವಿ, ಸುಮ್ಮನೆ ರ್ಯಾಂಡಮಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲಲ್ಲಿ ನಿಮಗೆ ಆರ್ಗನೈಸ್ಡ್ ವರ್ಕ್ ಇರಬೇಕು. ನೋಡಿ, ಪ್ರೊವೈಡ್ಸ್ ಅ ಕ್ಲಿಯರ್ ಆ್ಯಂಡ್ ಆರ್ಗನೈಸ್ಡ್ ಫ್ರೇಮ್ ವರ್ಕ್. ಯಾರ್ಯಾರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವಾಗ ಸ್ಟಾರ್ಟ್ ಆಗಬೇಕು, ಯಾವಾಗ ಎಂಡ್ ಆಗಬೇಕು, ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಎಲ್ಲನೂ ಡಾಕ್ಯುಮೆಂಟ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಓಕೆ. ಹೆಲ್ಪ್ಸ್ ಇನ್ ಅರ್ಲಿ ಡಿಟೆಕ್ಷನ್ ಆಫ್ ಡಿಫೆಕ್ಟ್ಸ್. ಏನೇ ಒಂದು ತೊಂದರೆ ಇದ್ದರೂ ಫಸ್ಟೇ ಗೊತ್ತಾಗ್ಬಿಡುತ್ತೆ ಏನು ತೊಂದರೆ ಇದೆ, ಇದನ್ನು ಫಿಕ್ಸ್ ಮಾಡಬೇಕು. ಸೊ ಟೈಮ್ ಕನ್ಸ್ಯೂಮಿಂಗ್ ಇರಲ್ಲ, ಜಾಸ್ತಿ ಲಾಸ್ ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಎನ್ಶ್ಯೂರ್ಸ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಾಫ್ಟ್ವೇರ್ ಡೆಲಿವರಿ ದಟ್ ಮೀಟ್ಸ್ ಅವರ್ ಯೂಸರ್ ಎಕ್ಸ್ಪೆಕ್ಟೇಷನ್. ಸೊ ಇದಕ್ಕೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಮೇಯ್ನ್ಲಿ ಅಂದರೆ ಕರೆಕ್ಟ್ ಟೈಮಿಗೆ ನಾವು ಕ್ಲೈಂಟಿಗೆ ಡೆಲಿವರಿ ಮಾಡಬೇಕು ನಮ್ಮ ಸಾಫ್ಟ್ವೇರ್ನ, ಹಾಗೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಅಪ್ಲಿಕೇಶನ್ನ. ಸೊ ಏನೋ ಒಂದು ಒಟ್ಟು ಮಾಡಿಕೊಡ್ಬೇಕು ಅಂತ ಮಾಡಿಕೊಡೋದಲ್ಲ, ನೀಟಾಗಿ ಮಾಡಿ ಕೊಡೋದೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಓಕೆನಾ. ಸೊ ಸ್ಟೇಜಸ್ ಇದಲ್ಲಿ ನೋಡ್ಬೋದು ನಿಮಗೆ 7 ಸ್ಟೇಜಸ್ ಇರುತ್ತೆ. ಫಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಫೀಸಿಬಿಲಿಟಿ. ಸೊ ಫಸ್ಟು ಪ್ಲ್ಯಾನ್ ಇಲ್ಲದೆ ನಾವು ಯಾವುದೇ ಸಾಫ್ಟ್ವೇರ್ ಆಗಲಿ ಅಥವಾ ಏನೂ ಮಾಡೋಕ್ಕಾಗಲ್ಲ, ಹೌದಾ. ಕೆಲಸ ಅಲ್ಲ, ಏನಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಯಾವತ್ತಿದ್ರೂ ಪ್ಲ್ಯಾನಿಂಗೇ ಬರುತ್ತೆ. ಫಸ್ಟ್ ಇಸ್ ಪ್ಲ್ಯಾನಿಂಗ್ ಫೇಸು. ಸೆಕೆಂಡು ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. ಏನೇನು ಬೇಕು, ಇವಾಗ ನಾವು ಈ ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಂದ್ರೆ ಏನೇನು ಬೇಕು, ಯಾವ ಥರ ಇರಬೇಕು ಕ್ಲೈಂಟಿಗೆ, ವೆದರ್ ಅವರಿಗೆ ಬ್ಲೂ ಸ್ಕ್ರೀನ್ ಬೇಕಾ, ಪಿಂಕ್ ಸ್ಕ್ರೀನ್ ಬೇಕಾ, ಎಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಅದು. ಇಲ್ಲಾಂದರೆ ಅವ್ರಿಗೆ ಯಾವ ಥರ ಲಾಗಿನ್ ಪೇಜ್ ಬೇಕು, ಯಾವ ಡೇಟಾಬೇಸ್ ಬೇಕು ಅವ್ರಿಗೆ, ಅದನ್ನೆಲ್ಲ ಮಾಡ್ಕೊಳ್ಳೋದೇ ರಿಕ್ವೈರ್ಮೆಂಟು ಸ್ಪೆಸಿಫಿಕೇಷನ್. ಥರ್ಡ್ ಒಂದು ಡಿಸೈನ್ ಬಂದುಬಿಟ್ಟು ಆರ್ಕಿಟೆಕ್ಟ್ ಮಾಡ್ತಾರೆ. ಸೊ ಇವಾಗ ಒಂದು ಮನೆ ಕಟ್ಟಬೇಕು ಅಂದರೆ ಆರ್ಕಿಟೆಕ್ಚರ್ ತುಂಬ ಇಂಪಾರ್ಟೆಂಟ್, ಹೌದಾ. ಎಲ್ಲೆಲ್ಲೋ ಏನೇನೋ ಕಟ್ಟೋಕ್ಕಾಗಲ್ಲ ಅಲ್ವಾ. ಹಾಗೆಯೇ ಸಿಸ್ಟಮ್ ಡಿಸೈನು ತುಂಬ ಇಂಪಾರ್ಟೆಂಟ್. ಇದು ಬಂದುಬಿಟ್ಟು ಆರ್ಕಿಟೆಕ್ಟು, ಲೀಡ್ಸ್ಗಳು ಎಲ್ಲ ಮಾಡ್ತಾರೆ.
ಫೋರ್ತ್ ಫೇಸ್ ಬಂದುಬಿಟ್ಟು ಡೆವಲಪ್ಮೆಂಟ್. ಸೊ ನಮಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಹೇಗೆ ಕಟ್ಟಬೇಕು ಅಂತ ಗೊತ್ತಿದೆ, ಈಗ ಕಟ್ಟೋದು. ಸೊ ಎಲ್ಲ ಬರಿತಾ ಕೂರ್ತಾರೆ. ಎಲ್ಲ ಏನೇನು ಅಪ್ಲಿಕೇಶನ್ಸು ಯಾವ ಥರ ವರ್ಕ್ ಆಗಬೇಕು, ಮೈಕ್ರೋ ಸರ್ವಿಸಸ್ನೆಲ್ಲ ನೀಟಾಗಿ ಡೆವಲಪ್ ಮಾಡ್ತಾರೆ. ಆಮೇಲೆ ಟೆಸ್ಟಿಂಗು, ಇಲ್ಲಿ ಬರೋದು ನಮ್ಮ ಕೆಲಸ. ಓಕೆನಾ? ಸೊ ಯೂನಿಟ್ ಟೆಸ್ಟಿಂಗು, ಇಂಟಿಗ್ರೇಷನ್ ಟೆಸ್ಟಿಂಗು, ಬ್ಲ್ಯಾಕ್ ಬಾಕ್ಸ್, ವೈಟ್ ಬಾಕ್ಸ್ ತುಂಬ ಅಂದರೆ ತುಂಬಾ ಇದೆ. ಓಕೆನಾ? ಸೊ ಟೆಸ್ಟ್ ಮಾಡಲೇಬೇಕು. ನೀವು ಬರೆದಾದ್ಮೇಲೆ ಟೆಸ್ಟ್ ಮಾಡೋದಲ್ವಾ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಆಮೇಲೆ ಡಿಪ್ಲಾಯ್ಮೆಂಟು. ಸೊ ನಾವು ಓಕೆ, ಈಗ ಟೆಸ್ಟ್ ಮಾಡಿದ್ದೆಲ್ಲ ಕರೆಕ್ಟಾಗಿದೆ. ಈಗ ನಾವು ಡಿಪ್ಲಾಯ್ ಅಂದರೆ ನಾವು ಲೈವ್ ಹೋಗ್ಬೋದು. ಅಂದರೆ ಕಸ್ಟಮರ್ಸಿಗೆ ಅವೈಲಬಲ್ ಮಾಡ್ಬೋದು. ಈಗ ನಾನು ಮಾತಾಡ್ತಿರೋದು ಒಂದು ವೆಬ್ ಅಪ್ಲಿಕೇಶನ್. ಸೊ ಇದನ್ನು ನಾವು ವೆಬ್ಬಲ್ಲಿ ಲಾಂಚ್ ಮಾಡ್ಬೋದು ಅಂತ ಲಾಂಚ್ ಮಾಡ್ತೀವಿ. ಸೊ ಇದು ಕಂಟಿನ್ಯೂಸ್ ಇಂಟಿಗ್ರೇಷನ್ನು ಆ್ಯಂಡ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟಲ್ಲಿ ಇರುತ್ತೆ. ಬಿಕಾಸ್ ಒಂದು ಹೊಸ ಫೀಚರ್ಗೂ ನಾವು ಓಡೋಗಿ ಅಲ್ಲೆಲ್ಲ ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ಅದು ಆಟೋಮೆಟಿಕ್ ಆಗಿರಬೇಕು ಅಂತ ಅದನ್ನು ಕೂಡ ಆಟೋಮೇಟ್ ಮಾಡಿರ್ತಾರೆ. ಓಕೆನಾ? ಆಮೇಲೆ ಮೇಂಟೆನೆನ್ಸು. ಇವಾಗ ಏನೋ ಒಂದು ಹೊಸದೇನೋ ಒಂದು ಬೇಕಾಯಿತು, ಹೊಸ ಸಾಫ್ಟ್ವೇರ್ ಅಪ್ಡೇಟು. ಆವಾಗ ನಾವು ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಇಲ್ಲ ಏನೋ ಒಂದು ಯಾರೋ ಇವಾಗ ಎಷ್ಟೇ ಟೆಸ್ಟ್ ಮಾಡಿದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಯಾವುದೋ ಒಂದು ಕಸ್ಟಮರಿಗೆ ತೊಂದರೆ ಬಂತು. ಸೊ ಅವರು ಅದನ್ನು ರೇಸ್ ಮಾಡಿದಾಗ ನಾವು ಅದನ್ನು ಖಂಡಿತವಾಗ್ಲೂ ಫಿಕ್ಸ್ ಮಾಡಿ ಮತ್ತೆ ಟೆಸ್ಟ್ ಮಾಡಬೇಕು. ಸೊ ಇದು ಬಂದು ಸಾಫ್ಟ್ವೇರ್ ಲೈಫ್ ಸೈಕಲ್. ಸೊ ನೀವು ನೋಡ್ಬೋದು. ಓಕೆನಾ? ಇಲ್ಲಿಂದ 1ರಿಂದ 7 ತನಕ ಒಂದು ಲೈನಲ್ಲಿ ಹೋದರೆ ಮತ್ತೆ 7ಇಂದ 1 ಬಂತು. ಹೌದಾ? ಅಂದರೆ ಏನು, ಇವಾಗ ನಮಗೇನೋ ಒಂದು ತೊಂದರೆ ಆಗಿರುತ್ತೆ. ಓಕೆನಾ? ಆವಾಗ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಬರಲೇಬೇಕು ಫಿಕ್ಸ್ ಮಾಡಲಿಕ್ಕೆ. ಮತ್ತೆ ಅದೇ ಸೇಮ್ ಲೈಫ್ ಸೈಕಲಲ್ಲಿ ಹೋಗುತ್ತೆ. ಇಲ್ಲ ಏನೋ ಒಂದು ಅಪ್ಡೇಟ್ ಮಾಡಬೇಕು, ಹಾಗೆ ಇಲ್ಲಿಂದ ಮತ್ತೆ ಇದೇ ಥರ ಹೋಗಬೇಕಲ್ಲ, ಅದಕ್ಕೋಸ್ಕರ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲೇಬೇಕು. ನೀವು ಟೆಸ್ಟಿಂಗಲ್ಲಿದ್ದೀರಾ ಅಥವಾ ಯಾವುದ್ರಲ್ಲಿದ್ರೂ ಇದು ಕಲ್ತಿರಬೇಕು. ಓಕೆನಾ? ಸೊ ನಾನು ಹೇಳ್ದಂಗೆ ಇದನ್ನು ಡೀಟೇಲ್ಡಾಗಿ ನೋಡೋಣ, SDLC ಲೈಫ್ ಸೈಕಲ್ನ. ಓಕೆನಾ? ಸೊ ಫಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಫೀಸಿಬಿಲಿಟಿ. ಸೊ ನಾವು ಇವಾಗ ಕೂತ್ಕೊಂಡಾಗ ಫಸ್ಟ್ ಪ್ಲ್ಯಾನ್ ಮಾಡಿ ಏನು, ಯಾವ ಥರ ಒಂದು ಈ ಸಾಫ್ಟ್ವೇರ್ ಬರಬೇಕು, ಕಾಸ್ಟ್ ಅನಾಲಿಸಿಸು, ಎಷ್ಟು ರಿಸೋರ್ಸ್ನ ಅಂದರೆ ಎಷ್ಟು ಜನನ ಇದಕ್ಕೆ ನಾವು ಅಲೋಕೇಟ್ ಮಾಡಬೇಕು, 10 ಜನದಲ್ಲಿ ಆಗುತ್ತಾ ಇಲ್ಲ 5 ಜನದಲ್ಲಿ ಆಗುತ್ತಾ, ಅದನ್ನೆಲ್ಲ ಚೆಕ್ ಮಾಡಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು, ಒಂದು ಪ್ಲ್ಯಾನ್ ಕ್ರಿಯೇಟ್ ಮಾಡಬೇಕು. ಅದನ್ನೇ ನಾವು ಪ್ಲ್ಯಾನಿಂಗ್ ಆ್ಯಂಡ್ ಫೀಸಿಬಿಲಿಟಿ ಫೇಸಲ್ಲಿ ಬರುತ್ತೆ. ಸೊ ಕಾಸ್ಟ್ ಎಸ್ಟಿಮೇಷನ್. ಸೊ ಈ 10 ಜನ ವರ್ಕ್ ಮಾಡ್ತಾರೆ ಅಂದರೆ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನೆಲ್ಲ ಹೇಳಿಬಿಟ್ಟು ಒಂದಷ್ಟು ಪ್ರಾಫಿಟ್ ಇಟ್ಕೊಂಡೇ ನಾವು ನಮ್ಮ ಕ್ಲೈಂಟಿಗೆ ಹೇಳ್ಬೋದು ಅಲ್ವಾ? ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಫೇಸಲ್ಲಿ ಏನಾಗುತ್ತೆ, ರಿಕ್ವೈರ್ಮೆಂಟ್ ಗ್ಯಾದರಿಂಗ್, ವ್ಯಾಲಿಡೇಷನ್, ಡಾಕ್ಯುಮೆಂಟೇಷನ್, ಎಲ್ಲ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು, ಯಾವ ಡೇಟಾಬೇಸ್, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಏನು ವೆಬ್ಸೈಟ್ ನೇಮ್ಸ್, ಅದೆಲ್ಲ ಏನೇನು ಬೇಕು ಎಲ್ಲ ಬರೋದು, ಎಲ್ಲ ಡಾಕ್ಯುಮೆಂಟ್ ಮಾಡಿಡೋದೇ ನಾವು ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಅಂತ ಹೇಳ್ತೀವಿ. ಓಕೆನಾ? ಆಮೇಲೆ ಸಿಸ್ಟಮ್ ಡಿಸೈನ್. ಸೊ ಹೈ ಲೆವೆಲ್ ಡಿಸೈನ್ ಅಂತ ಅಂದರೆ ಆರ್ಕಿಟೆಕ್ಚರ್ ಮಾಡ್ಯೂಲ್ಸು ಏನೇನಿದೆ ಮೇಲ್ಗಡೆ. ಇವಾಗ ನಾವು ನೋಡಿದಾಗ ಒಂದು ಈ ಕ್ಲೈಂಟು ಈ ವೆಬ್ಸೈಟ್ನ ಓಪನ್ ಮಾಡ್ತಾರೆ, ಆ ಥರ ಬಂದುಬಿಟ್ಟು ಹೈ ಲೆವೆಲ್. ಸೊ ಲೋ ಲೆವೆಲ್ ಅಂದರೆ APIಸು, ಕಾಂಪೊನೆಂಟ್ ಲಾಜಿಕ್ಕು, ಎಲ್ಲ ಏನೇನಿರುತ್ತೆ, ಡೇಟಾಬೇಸು, ಅದರಲ್ಲಿ ಏನೇನು ಯೂಸ್ ಮಾಡಬೇಕು, ಯಾವ ಟೇಬಲ್ಸ್ ಇರುತ್ತೆ, ಅದೆಲ್ಲ ಬಂದುಬಿಟ್ಟು ಲೋ ಲೆವೆಲ್ಲು. ಸೊ ಇದನ್ನು ಎಲ್ಲ ಡಾಕ್ಯುಮೆಂಟ್ ಮಾಡೋದೇ ಸಿಸ್ಟಮ್ ಡಿಸೈನ್ ಅಂತ ಹೇಳ್ತೀವಿ. 3rd ಫೇಸ್ ಬಂದುಬಿಟ್ಟು. 4th ಫೇಸ್ ಬಂದುಬಿಟ್ಟು ಡೆವಲಪ್ಮೆಂಟು. ಸೊ ಕೋಡಿಂಗಲ್ಲಿ ಏನಾಗುತ್ತೆ, ನೀವು ಯಾವುದು ಕೋಡಿಂಗ್ ಬರೀತೀರಾ, ಕೋಡ್ ರಿವ್ಯೂಸು, ಆಪ್ಟಿಮೈಸ್ಡ್ ಆಗಿದೆಯಾ ಕೋಡು ನಿಮ್ಮದು, ಕರೆಕ್ಟ್ ಆಗಿದೆಯೋ ಇಲ್ವೋ, ಎಲ್ಲ ಕರೆಕ್ಟಾಗಿ APIಯಲ್ಲಿ ಪೋಸ್ಟು, ಡಿಲೀಟು ಅದೆಲ್ಲ ಯೂಸ್ ಮಾಡೋಕ್ಕಾಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ. ಓಕೆನಾ? ಆಮೇಲೆ ಯೂನಿಟ್ ಟೆಸ್ಟಿಂಗ್ ಕೂಡ ಮಾಡ್ತಾರೆ. ಯೂನಿಟ್ ಟೆಸ್ಟಿಂಗ್ ಈಸ್ ಯೂಶುವಲಿ ಡನ್ ಬೈ ಡೆವಲಪರ್ಸ್. ಅವ್ರು ಒಂದು ಸಲ ಇದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ಲೋ, ಇದು ವರ್ಕ್ ಆಗ್ತಿಲ್ಲ ಅಂದರೆ ಇದೊಂದೇನೋ ಒಂದು ಆ್ಯಡ್ ಮಾಡಬೇಕು, ಈ ಲೂಪ್ ಏನೋ ಮಾಡಬೇಕು ಅಂತ ಚೆಕ್ ಮಾಡೋದು ಯೂನಿಟ್ ಟೆಸ್ಟಿಂಗು. ಓಕೆನಾ? ಎಲ್ಲ ಕೋಡನ್ನು ಗಿಟ್ಟಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ವರ್ಷನ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಟೂಲ್ಸ್ ಬಂದುಬಿಟ್ಟು ಗಿಟ್ಟು, ಆಮೇಲೆ ವಿಜುವಲ್ ಸ್ಟುಡಿಯೋ ಕೋಡು, ಅದೆಲ್ಲ ಏನೇನಿರುತ್ತೋ ಅದೆಲ್ಲ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಟೆಸ್ಟಿಂಗ್ ಬಂದು ನಾವಿವಾಗ ಏನು ಕಲಿತಾ ಇದ್ದೀವಿ, ನಮ್ಮ ಮಾಡ್ಯೂಲ್ ಟೆಸ್ಟಿಂಗ್ ಬರುತ್ತೆ. ಓಕೆನಾ? ಯೂನಿಟ್ ಟೆಸ್ಟಿಂಗ್, ಇಂಟಿಗ್ರೇಷನ್ ಟೆಸ್ಟಿಂಗ್, ಸಿಸ್ಟಮ್ UAT, ತುಂಬ 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 ವೆರೈಟೀಸ್ ಇದೆ, ತುಂಬ. ಓಕೆನಾ? ಸೊ ಅದೆಲ್ಲ ಟೆಸ್ಟಿಂಗು ಎಲ್ಲ ಚೆಕ್ ಮಾಡಿ, ರಿಪೋರ್ಟ್ನ ಜನ್ರೇಟ್ ಮಾಡಿ, ಏನೇನು ಬಗ್ಸ್ ಇದೆಯೋ ರೈಸ್ ಮಾಡಿ, ಎಲ್ಲ ಅದನ್ನು ಫಿಕ್ಸ್ ಮಾಡಾದ್ಮೇಲೆ ಮತ್ತೆ ರಿಗ್ರೆಷನ್ ಟೆಸ್ಟಿಂಗ್ ಮಾಡಿದ್ರೆ ಟೆಸ್ಟಿಂಗ್ ಬರುತ್ತೆ. ಓಕೆನಾ? ಡಿಪ್ಲಾಯ್ಮೆಂಟು. ಸೊ ಪ್ರೊಡಕ್ಷನ್ಗೆ ನಾವು ಕಳಿಸ್ಬೇಕು ನಮ್ಮ ಕೋಡ್ನ, ಅಂದರೆ ಲೈವ್ ಹೋಗಬೇಕು ಅಂದಾಗ ಏನೇನು ಇರುತ್ತೆ, ಆಟೋಮೇಟ್ ಎಲ್ಲ ಮಾಡಿ
ಸ್ಮೋಕ್ ಟೆಸ್ಟಿಂಗ್ ಅಂದರೆ ಲಾಸ್ಟಲ್ಲಿ ಒಂದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಮೇಲ್ಗಡೆಯಿಂದ ನೋಡೋದೇ ಸ್ಮೋಕ್ ಟೆಸ್ಟಿಂಗು. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದಾಗ ಕಂಟಿನ್ಯೂಸ್ ಇಂಟಿಗ್ರೇಷನ್ ಆ್ಯಂಡ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಎಲ್ಲ ಕಡೆ ಇವಾಗ ಡೆವಾಪ್ಸ್ ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ದೇರ್ ಇಸ್ ನೋ ಪ್ರಾಬ್ಲಮ್. ನನ್ನ ಸಿಸ್ಟಮಲ್ಲಿ ವರ್ಕ್ ಆಗ್ತಿದೆ, ನಿಮ್ಮ ಸಿಸ್ಟಮಲ್ಲಿ ವರ್ಕ್ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ಇರಬಾರ್ದು. ಎಲ್ಲರಿಗೂ ವರ್ಕ್ ಆಗಬೇಕು ಅಂತಲೇ ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಇಟ್ಟಿರೋದು. ಸೊ ಮೇಂಟೆನೆನ್ಸ್ ಫೇಸಿಗೆ ಬಂದಾಗ ಇದು 7ನೇ ಫೇಸು. ಇವಾಗ ಏನೇ ಒಂದು ಬಗ್ ಫಿಕ್ಸಸ್ ಇರ್ಬೋದು, ಅಪ್ಡೇಟ್ಸು, ಹೊಸ ಫೀಚರ್ಸ್ನ ಅವರು ಯಾರೋ ಕ್ಲೈಂಟ್ ಬೇಕಾಗಿರುತ್ತೆ, ಅದನ್ನೆಲ್ಲ ನಾವು ಮಾಡಿ ಹೊಸ ವರ್ಷನ್ನು ಏನಾದರೂ ತೊಂದರೆ ಇದ್ದರೆ ಅದು ಅಪ್ಡೇಟ್ಸು ಎಲ್ಲ ಮಾಡಿ ಬರೋ ಫೇಸೇ ಮೇಂಟೆನೆನ್ಸು. ಓಕೆನಾ? ಸೊ ಇದ್ರದ್ದು ಏನು ಇಂಪಾರ್ಟೆನ್ಸ್ ನಮಗೆ SDLC ಮಾಡೆಲ್. ಇಷ್ಟು ತನಕ ನಾವು ಇದನ್ನೇ ಮಾತಾಡಿ ಎಲ್ಲ ಹೇಳಿ ಏನು ಅಂತ ಅರ್ಥ ಆಯಿತು. ಸೊ SDLC ಮಾಡೆಲ್ಲು ನಮಗೆ ಏನು ಮಾಡಬೇಕು, ಕರೆಕ್ಟಾಗಿ ಒಂದು ಪ್ಲ್ಯಾನ್, ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಪ್ಲ್ಯಾನ್ ಇರಬೇಕಲ್ಲ, ಹಾಗೆ ಅದು ಒಂದು SDLC ಪ್ಲ್ಯಾನ್. ನೀವು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಡೆವಲಪ್ ಮಾಡೋದು ಮನೆ ಕಟ್ಟೋ ಥರನೇ ಯೋಚನೆ ಮಾಡ್ಬೋದು. ಸೊ ಅವಾಗ ನಿಮ್ಗೆ ಇನ್ನೂ ಒಳ್ಳೆ ಐಡಿಯಾ ಬರುತ್ತೆ. ನಿಮ್ಗೆ ನೀಟಾಗಿ ಪಿಕ್ಚರೈಸ್ ಮಾಡ್ಬೋದು ಹೇಗೆ ಏನು ಅಂತ. ಓಕೆನಾ? ಆಮೇಲೆ ಪ್ಲ್ಯಾನಿಂಗು, ಕಾಸ್ಟ್ ಕಂಟ್ರೋಲು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು. ನಿಮ್ಗೆ ಎಲ್ಲರಿಗೂ ಒಂದು PMO ಇದ್ದೇ ಇರ್ತಾರೆ. ಸೊ ಅವ್ರು ಇದನ್ನು ಏನು ಅಪ್ಡೇಟ್ಸು, ಎಲ್ಲಿದ್ದೀರಾ ಏನು ಅಂತ. ಇಲ್ಲಾಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಿರ್ತಾರೆ, 10 ತಿಂಗಳಲ್ಲಿ ಆಗಬೇಕಾಗಿದ್ದು 3 ವರ್ಷ ಬೇಕಾದ್ರೂ ತಗೋಬೋದು. ಸೊ ಅದಕ್ಕೋಸ್ಕರ ಈ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು. ಸೊ ಎನ್ಶ್ಯೂರ್ಸ್ ಬೆಟರ್ ಕ್ವಾಲಿಟಿ. ಸೊ ನಾವೆಲ್ಲ ಕರೆಕ್ಟಾಗಿ ಟೆಸ್ಟಿಂಗ್ ಮಾಡೋದ್ರಿಂದ ಎಲ್ಲ ಕಡೆ ಸೊ ಬೆಟರ್ ಕ್ವಾಲಿಟಿ ಆಫ್ ಸಾಫ್ಟ್ವೇರ್ ನಾವು ಡೆವಲಪ್ ಮಾಡ್ಬೋದು. ಹೌದಾ? ಸೊ ಕಾಮನ್ SDLC ಮಾಡೆಲ್ಸ್ ತುಂಬ ಅಂದರೆ ತುಂಬ ಮಾಡೆಲ್ಸ್ ಇದೆ. ಬಟ್ ತುಂಬ ಪಾಪ್ಯುಲರ್, ತುಂಬ ವೈಡ್ಲಿ ಯೂಸ್ ಮಾಡ್ತಿರೋದು ವಾಟರ್ಫಾಲ್ ಮಾಡೆಲ್, ಅಜೈಲ್ ಮಾಡೆಲ್, ವಿ ಮಾಡೆಲ್, ಸ್ಪೈರಲ್ ಮಾಡೆಲ್, ಸ್ಕ್ರಮ್ಮು, ಅಜೈಲ್ ಆಯ್ತಲ್ಲ, ಸ್ಕ್ರಮ್ಮು. ಸೊ ಇಂಕ್ರಿಮೆಂಟಲ್ ಮಾಡೆಲ್ ಕೂಡ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಇದು ಬಂದು ನಮಗೆ ಎಲ್ಲ ಇಷ್ಟು ಮಾಡೆಲ್ಸ್ನೂ ನಾವು ಡೀಟೇಲ್ಡಾಗಿ ನೋಡ್ಬೋದು. ಓಕೆನಾ? ಇದು SDLC ಸಾಫ್ಟ್ವೇರ್ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಕಲ್ತಿರೋದ್ರಿಂದ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಫಾರ್ ಟೆಸ್ಟಿಂಗ್ ಫೇಸ್. ಸೊ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್ನ ಹೇಳ್ಕೊಡ್ತೀನಿ. ಸೊ ಇದ್ರದ್ದೊಂದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಕಲಿತ್ಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.